ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಕೋಲಾರ ತಾಲೂಕು ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ವಾರ್ಡುಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಹಾಗೂ ಸಿಸಿ ರಸ್ತೆ ಒಳಚರಂಡಿ ಯೋಜನೆಗಳಿಗೆ ಗುದ್ದಲಿ ಪೂಜೆ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಯಿತು. ಶಿಂಗಳ್ಳಿ, ಆರ್ಜೇನಹಳ್ಳಿ, ಮಲ್ಲೆಪ್ಪನಹಳ್ಳಿ, ಕುರುಗಲ್, ವೇಮಗಲ್, ಕಲ್ವಮಂಜಲಿ, ಚಿಕ್ಕವಲ್ಲಬ್ಬಿ, ಬೆಟ್ಟವಸಪುರ ಮುಂತಾದ ವಾರ್ಡುಗಳಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಮಾಜಿ ಸಭಾಪತಿ ವಿಆರ್ ಸುದರ್ಶನ್, ಬಿಜೆಪಿ ಮುಖಂಡರು ಹಾಗೂ ಮಾಜಿ ಸಚಿವರಾದ ಆರ್ ವರ್ತೂರ್ ಪ್ರಕಾಶ್, ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಅನುಷಾ ಡಿ ಮುನಿರಾಜು, ಉಪಾಧ್ಯಕ್ಷರಾದ ಸಿಎಸ್ ವೆಂಕಟೇಶ್, ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ವೆಂಕಟೇಶ್, ಪಟ್ಟಣ ಪಂಚಾಯಿತಿ ಸದಸ್ಯರುಗಳಾದ ಮರಿಯಪ್ಪ ಲೋಕೇಶ್, ಜೆಸಿಪಿ ರಾಮು, ಕಾರ್ತಿಕ್, ಕೆಎಸ್ ರಮೇಶ್, ಸುಬ್ರಹ್ಮಣಿ, ತಾಸಿಫ್ ಖಾನ್, ರವಿಚಂದ್ರ ಕಲ್ವಾ, ಚಿಕ್ಕವಲ್ಲಬ್ಬಿ, ವಿ ನಾಗೇಶ್, ಶಿಲ್ಪಾ ಶಂಕರ್, ಗಂಗಪ್ಪ ಮುಂತಾದ ಅನೇಕ ಮುಖಂಡರುಗಳು ಹಾಜರಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಮೂರನೇ ವಾರ್ಡ್ಗೆ ಬಂದಿದ್ದೀವಿ. ಇಲ್ಲಿ ಕೌನ್ಸಿಲರ್ ಆದಂಥ ನಮ್ಮ ರವಿಯವರ ಇದರಲ್ಲಿ ಏನು CC ಡ್ರೈನೇಜು ಪೂಜೆ, ಗುದ್ದಲಿ ಪೂಜೆ, ಶಾಸಕರನ್ನು ಸಹ ವಿಶ್ವಾಸಕ್ಕೆ ತಗೊಂಡು ಅವರ ಒಂದು ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ. ಜೊತೆಗೆ ನಮ್ಮ ಮಾನ್ಯ ಸಂಸದರನ್ನು ಸಹ ವಿಶ್ವಾಸಕ್ಕೆ ತಗೊಂಡು ಇಲ್ಲಿ ಚುನಾವಣೆ ಮುಗಿದಿದೆ. ಈಗ ನಾವು ಹೊಸದಾಗಿ ಮೇಲ್ದರ್ಜೆಗೆ ಏರಿಸಿರೋದು ಪಟ್ಟಣ ಪಂಚಾಯಿತಿ ಆಗಿರೋದ್ರಿಂದ ಇಲ್ಲಿ ಜನರ ನಿರೀಕ್ಷೆ ಭಾಳಷ್ಟಿದೆ. ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು, ಹಲವಾರು ಸಮಸ್ಯೆಗಳಿದೆ. ಈ ಎಲ್ಲ ಸಮಸ್ಯೆಗಳನ್ನು ಮಾನ್ಯ ಶಾಸಕರು ಮತ್ತು ಸಂಸದರು ಮತ್ತು ಎಲ್ಲ ವಿಧಾನ ಪರಿಷತ್ ಸದಸ್ಯರ ಗಮನಕ್ಕೂ ಕೂಡ ಇದೆಲ್ಲವನ್ನು ತಂದಿದ್ದೇವೆ. ಅವರು ಕೂಡ ನಮ್ಮೊಟ್ಟಿಗೆ ನಿಂತು ಎಲ್ಲವನ್ನು ಕೂಡ ಕೆಲಸ ಮಾಡೋಣ ಅಂತ ಹೇಳಿದ್ದಾರೆ. ಈ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ಈಗಾಗಲೇ ಹಲವಾರು ಅಭಿವೃದ್ಧಿ ಕಾಮಗಾರಿಗಳಾಗಿದೆ. ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ಪ್ರಥಮವಾಗಿ ಕಾಣಬೇಕು ಅಂತ ನಮ್ಮೆಲ್ಲರ ಆಶಯ. ಅದಕ್ಕೆ ನಮ್ಮ ಅಧ್ಯಕ್ಷರಾದಿಯಾಗಿ, ಉಪಾಧ್ಯಕ್ಷರಾದಿಯಾಗಿ ಎಲ್ಲ ಸದಸ್ಯರು ಸಹ ನಮಗೆ ಒಕ್ಕೂರಲಿನಿಂದ ಸಹಕಾರ ಕೊಡ್ತಾ ಇದ್ದಾರೆ. ಅಭಿವೃದ್ಧಿ ಪರ ನಿಂತಿದ್ದಾರೆ. ಬಹುತೇಕ ಆಪೋಸಿಟ್ಟು ಮತ್ತು ಪರ ವಿರೋಧ ಇಂಥವೆಲ್ಲ ಇದ್ದೇ ಇರ್ತವೆ. ಸೊ ಇಲ್ಲಿ ಆ ಥರದ್ದೇನಿಲ್ಲ. ಅಭಿವೃದ್ಧಿ ದೃಷ್ಟಿನಲ್ಲಿ ನಾವು ಕುಂತು ಮಾತಾಡಿದಾಗ ಆಯಿತು ಸರ್, ಇದು ಚುನಾವಣೆಗೆ ಮುಗಿದಿದೆ, ನಮ್ಮ ರಾಜಕೀಯ ಚುನಾವಣೆಗೆ ಮುಗಿದಿದೆ, ಇನ್ನೇನು 5 ವರ್ಷ ಇದೆ, ಈ 5 ವರ್ಷದಲ್ಲಿ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯೋಣ. ಸೊ ಯಾರ ಸರ್ಕಾರದ ಹಂತದಲ್ಲಿ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಬಳಿ ಬೇಕಾದರೆ ಹೋಗೋಣ, ಜೊತೆಗೆ ಉಪಮುಖ್ಯಮಂತ್ರಿಗಳ ಬಳಿ ಹೋಗೋಣ, ಜಿಲ್ಲಾ ಮಂತ್ರಿಗಳ ಬಳಿ ಹೋಗೋಣ, ಕೇಂದ್ರ ಸಚಿವರ ಬಳಿ ಹೋಗೋಣ. ಎಲ್ಲರಲ್ಲೂ ಹೋಗಿ ನಾವು ಅಭಿವೃದ್ಧಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಎಲ್ಲ ಅನುದಾನವನ್ನು ತಂದು ಸ್ಥಳೀಯವಾಗಿ ಸಿಗ್ತಕ್ಕಂಥ ಅನುದಾನವನ್ನು ಪಡೆದು ಪಟ್ಟಣವನ್ನು ಅಭಿವೃದ್ಧಿ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಹೆಜ್ಜೆ ಇಟ್ಟಿದ್ದೀವಿ. ಇದಕ್ಕೆ ಸಾರ್ವಜನಿಕರ ಸಹಕಾರ ತುಂಬ ಮುಖ್ಯ ಇದೆ. ಸಾರ್ವಜನಿಕರು ಕೂಡ ತಮ್ಮ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಕಂದಾಯ ವಗೈರೆಗಳನ್ನು ಇನ್ ಟೈಮ್ ಕಟ್ಟಿದಾಗ ಅವ್ರಿಗೂ ಕೂಡ ಅಭಿವೃದ್ಧಿ ಮಾಡೋದಕ್ಕೆ ಹೆಚ್ಚೆಚ್ಚು ನಮಗೆ ಅವಕಾಶ ಸಿಗುತ್ತೆ. ಜೊತೆಗೆ ನಾವು ಪಟ್ಟಣ ಪಂಚಾಯತಿನಲ್ಲಿ ಒಂದು ನಿರ್ಧಾರ ತಗೊಂಡಿದ್ದೀವಿ. ಸರ್ಕಾರ ಏನು ಏಕಬಳಕೆ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಿದೆ, ಆ ನಿಷೇಧಕ್ಕೆ ನಮ್ಮ ಪಟ್ಟಣ ಪಂಚಾಯತಿಯಿಂದ ನಾವು ಸಂಪೂರ್ಣವಾಗಿ ಏಕಬಳಕೆ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡೋದಕ್ಕೆ ಹೊರಟಿದ್ದೀವಿ. ಇದಕ್ಕೆ ಸಾರ್ವಜನಿಕರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕಾಗ್ತದೆ. ಬರೀ ನಾವು ಪಟ್ಟಣ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, 17 ಜನ ಸದಸ್ಯರು ಮತ್ತು ಈ 3 ಜನ ನಾಮಿನಿ ಸದಸ್ಯರು ಇಷ್ಟೇ ಜನ ಮಾಡಿದರೆ ಕೆಲಸ ಆಗಲ್ಲ. 25,000 ಜನ ಇದ್ದಾರೆ. ಎಲ್ಲರೂ ಕೂಡ ಸಹಕಾರ ಕೊಟ್ಟಾಗ ಇದೊಂದು ಮಾದರಿ ಪಟ್ಟಣ ಪಂಚಾಯತಿ ಮಾಡೋದಕ್ಕೆ ಸಹಕಾರ ಆಗುತ್ತೆ. ಅದಕ್ಕೆ ಎಲ್ಲರೂ ಸಹಕಾರ ಇರಲಿ ಅಂತ ನಾನು ಭಾವಿಸಿ ನಾನು ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿಯಿಂದ ಕಾಮಗಾರಿಕೆಯನ್ನು ಅಭಿವೃದ್ಧಿಪಡಿಸೋಕ್ಕೋಸ್ಕರ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಹೀಗೆ ಯಶಸ್ವಿಯಾಗಿ ನಡೆಯಲಿ ಅಂತ ಆಶಿಸುತ್ತೇವೆ. ಇಲ್ಲಿ ಗಡಿನೇ ಇದೆ. ಸರ್, ಅಭಿಷೇಕ್ ಏನು ಸಮಸ್ಯೆ ಇದೆ ಸರ್? ಇಲ್ಲಿ ಆ್ಯಕ್ಚುಲಿ ಬಂದ್ಬಿಟ್ಟು ಒಂದು 15-20 ಇಯರ್ಸ್ ಇಂದನೂ ಹಿಂಗೆ ಇದೆ ಎಲ್ಲ ಟೈಮು. 40 ಇಯರ್ಸ್ ನಾನು ಅರ್ಜಿನೂ ಕೊಟ್ಟಿದ್ದೀನಿ. ಪ್ರಾಬ್ಲಮ್ ಏನಂತ ಹೇಳಿದ್ರೆ ಇದು ಬಂದು ರೋಡ್ ಮಾಡಕ್ಕೆ ಬರ್ತಾರೆ, ಮೋರಿ ಬಂದರೆ ಇಲ್ಲಿ ಹೇಳ್ತಾರೆ ಇಲ್ಲ ಇದೆಲ್ಲ ಒಂದು ಸ್ವಂತ ಕಮ್ಮಿನೂ ಮೋರಿ ಮಾಡಕ್ಕೆ ಹೋಗ್ಬಿಡಿ, ಅದು ಇದು ಅಂತೆಲ್ಲ ಅದೇ ಜಾಗ ಅದು ಮನೆ ಮನೆ ಪಕ್ಕದಲ್ಲಿ ಬರ್ಬೋದು.
ನೀವು ಹೋಗಿ ಸರ್. ಹಾಂ, ಥ್ಯಾಂಕ್ ಯು. ವಾರ್ಡ್ ನಂಬರ್ 2 ಬೆಟ್ಟೇಶ್ವರ ಮಂಜಲಿ ರಾಮು ಅಂತ ಕೌನ್ಸಿಲರ್ ಆಗಿದ್ದೆ. ಗೆದ್ದ ಮೇಲೆ ಇದು 2ನೇ ಕಾಮಗಾರಿ. ಫಸ್ಟ್ನೇದು ಊರಿನ ಆರ್ಚಿಗೆ ಹೆಸರು ಬರೆಸಿದ್ರೆ, ಆಮೇಲೆ ಡ್ರೈನೇಜ್ ಇನ್ನೂ ಡೆವಲಪ್ಮೆಂಟು ಸಿಕ್ಕಾಪಟ್ಟೆ ಐತೆ. ಊರಿ ಪ್ರೊಫೆಸರ್ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ಸಹಕರಿಸ್ತಾ ಇದ್ದಾರೆ. ಮುಂದೆ ಅವರ ವಿಶ್ವಾಸ ತಗೊಂಡು ಎಲ್ಲ ಕಾಮಗಾರಿಗಳು ಪೂರ್ಣಗೊಳಿಸಿ ನಮ್ಮ ಅವಧಿ. ಇನ್ನು ಮುಂದೆ ಏನೇನು ಅಭಿವೃದ್ಧಿ ಮಾಡಬೇಕು ಅಂದ್ಕೊಂಡಿದ್ರೆ ನಿಮ್ಮ ವಾರ್ಡಲ್ಲಿ? ನಮ್ಮ ವಾರ್ಡಲ್ಲಿ CC ರಸ್ತೆಗಳೈತೆ, ಒಂದು ಭವನ ಬೇಕು, ಎಲ್ಲ ಒಂದು ಅಂಬೇಡ್ಕರ್ ಭವನ ಒಂದು ಭವನ ಅಂತ ನಿರ್ಮಾಣಿಸ್ತಾರೆ. ರೋಡ್ಗಳೆಲ್ಲ ಸ್ವಲ್ಪ ಹಾಳಾಗಿದೆ, ರೋಡ್ಗೆಲ್ಲ ವ್ಯವಸ್ಥೆ ಮಾಡಬೇಕು.